ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇದು ನಾನು ವ್ಲಾಗ್ ಪೋಸ್ಟ್ ಮಾಡೋಕ್ಕಾಗಿದ್ದಿಲ್ಲ ಅಂದರೆ ಸ್ವಲ್ಪ ದಿನ ನಾನು ಬೇರೆ ಕಡೆ ಆಗಿದ್ದೆ, ಹಾಗಾಗಿ ವ್ಲಾಗ್ ಹಾಕೋಕ್ಕಾಗಿಲ್ಲ. ಇವತ್ತು ನಾನು ಅಮಾವಾಸ್ಯೆ ಯುಗಾದಿ ಹಿಂದಿನ ದಿನ ಅಮಾವಾಸ್ಯೆ ಇತ್ತಲ್ವಾ, ಆ ದಿನದ್ದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ಮಾತಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸ್ತು, ಬೇರೆ ಕಡೆ ಆಗಿದ್ದೆ, ಹಾಗಾಗಿ ನಾನು ವ್ಲಾಗ್ ಮಾಡಲಿಲ್ಲ. ಅದಕ್ಕೆ ಇವಾಗ ಈ ವಿಡಿಯೋನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆ್ಯಸ್ ಯೂಶ್ವಲ್ ಬಾಗಲ್ ಪೂಜೆ ಎಲ್ಲ ಮಾಡಿಕೊಂಡು ತೋರಣ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಪೂಜೆದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ನನಗೆ ತುಂಬ ಬೇರೆ ಎಲ್ಲ ಗಡಿಬಿಡಿನಲ್ಲಿದ್ದೆ. ಆವತ್ತಿನ ದಿನವೇ ನನಗೆ ಜಾಸ್ತಿ ಕೆಲಸ ಇತ್ತು, ಹಾಗಾಗಿ ನೆಕ್ಸ್ಟ್ ಡೇ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಬೇರೆ ಎಲ್ಲ ಯಾವ್ದಾಗುತ್ತೆ ಅದನ್ನಷ್ಟೇ ವೀಡಿಯೋ ಮಾಡಿಕೊಂಡೆ. ಇದು ಬಂದುಬಿಟ್ಟು ನಾನು ಅವತ್ತು ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಸಿಂಪಲ್ ಆಗಿ ವೆಜಿಟೇಬಲ್ ಪಲಾವು ಮತ್ತು ಹೆಸರುಬೇಳೆ ಪಾಯಸ, ಆಮೇಲೆ ಬೇವನ್ನ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಅದಾದ ನಂತರ ಇದು ರಾತ್ರಿಗೆ ಖುಷಿನೇ ಡಿನ್ನರ್ ರೆಡಿ ಮಾಡ್ತಾಯಿದ್ಲು. ಅವಳು ಗೋಧಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ಲು, ನಾನು ಟೊಮೆಟೊ ಚಟ್ನಿ ಮಾಡಿಬಿಟ್ಟು ಆ ಕಡೆಗೆ ಬೇರೆ ಕೆಲಸ ಇತ್ತು ಫ್ರೆಂಡ್ಸ್, ಅದನ್ನು ಮಾಡ್ತಾಯಿದ್ದೆ. ಅಂದರೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಸೊ ಅವಳೇ ದೋಸೆ ಹಾಕ್ತಾಯಿದ್ಲು, ದೋಸೆ ಎಲ್ಲ ಹಾಕಕ್ಕೆ ಬರುತ್ತೆ, ಸ್ವಲ್ಪ ಕಲ್ತಿದ್ದಾಳೆ ಫ್ರೆಂಡ್ಸ್ ಎಲ್ಲನೂ. ಹಾಗೆ ನಾವು ಕೂಡ ಕಲಿಸ್ಬೇಕು. ಮಕ್ಕಳಿಗೆ ಬರೀ ಓದೋದ್ರಲ್ಲಿ ಮಾತ್ರ ಇರಬಾರ್ದು, ಮಕ್ಕಳಿಗೆ ಚಿಕ್ಕ ಪುಟ್ಟ ಎಲ್ಲ ಮಾಡೋದನ್ನ ಕಲಿಸ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಇದ್ದು, ಅಂದರೆ ಯುಗಾದಿ ಹಬ್ಬದ ದಿನ ನಾವು ಬೆಳಗ್ಗೆ ಬೇಗನೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ನಾವು ಹೊಡ್ತಾ ಇದ್ವಿ ಫ್ರೆಂಡ್ಸ್. ಅಂದರೆ ಹೊಡ್ಕೊಂಡ ಮುಂಚೆನೇ ಗಾಡಿ ಪೂಜೆ ಎಲ್ಲ ಮಾಡ್ಕೊಬೇಕಲ್ವಾ, ಹಾಗಾಗಿ ಗಾಡಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಲಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಗಾಡಿ ಪೂಜೆ ಮಾಡಿಕೊಂಡು ಹೊಡ್ತಾ ಇದ್ವಿ. ತುಂಬ ದೂರದ ಪ್ರಯಾಣ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಸೇಫಾಗಿ ಹೋಗಬೇಕು, ಸೇಫಾಗೇ ಬರಬೇಕು, ಅದು ಒಂದೇ ತಲೆಯಲ್ಲಿರೋದು ನಮಗೆ. ಅದಕ್ಕೆ ಲಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಹೊಡ್ತಾ ಇದ್ವಿ. ಹೊಡುವಾಗ ಅಂದರೆ ನಮಗೆ ಅಲ್ಲಿ ಹೋಗೋಕ್ಕೇ ನಮಗೆ ಆಲ್ಮೋಸ್ಟ್ 6 to 7 hours ಬೇಕಾಗುತ್ತೆ ಫ್ರೆಂಡ್ಸ್. ಮಿಡ್ಲ್ ಏನಾದರೂ ಗ್ಯಾಪ್ ಆಗಿಬಿಟ್ರೆ ಒಂದು 8 hours ಆದರೂ ಬೇಕಾಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಜರ್ನಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಟ್ರಾಫಿಕ್ ಜಾಸ್ತಿ ಇರಲ್ಲ, ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಜರ್ನಿ ಮಾಡಿದ್ವಿ. ಹಿಂದಿನ ದಿನನೇ ಹೋಗ್ಬೋದಾಗಿತ್ತು ಫ್ರೆಂಡ್ಸ್, ಏನಂದರೆ ಅಮಾವಾಸ್ಯೆ ಇತ್ತಲ್ವ, ಅಮಾವಾಸ್ಯೆ ದಿನ ಜರ್ನಿ ಮಾಡಬಾರ್ದು ಅಂದ್ಬಿಟ್ಟು ನಾವು ನೆಕ್ಸ್ಟ್ ಡೇ ಪಾರ್ಟ್ ಡೇ ದಿನ ಜರ್ನಿ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಟೈಮ್ 3:16 ಆಗಿತ್ತು. ಸೊ ಇವಾಗ ಬಿಟ್ಟಿದ್ದು ಮನೆ. ನಾವು ಹೊಡ್ತಾ ಹಾಗೆ ದಾರಿ ಸಾಗಿದ್ದೆ ಗೊತ್ತಾಗಿಲ್ಲ ನಮಗೆ, ಬೇಗ ಮುಟ್ಕೊಂಡಿದ್ದು ನಾವು ಊರಿಗೆ. ನಾನು ನಮ್ಮ ಗೌಡ್ರಿಗೆ ಹೇಳ್ತಿದ್ದೆ ಫ್ರೆಂಡ್ಸ್, ಇದೇನೇ ನೋಡಿ ಸನ್ಸೆಟ್ಟು ಸನ್ರೈಸ್ ಎರಡೂ ಕೂಡ ನಾವು ಬೀಚ್ ಹತ್ರ ಹೋಗ್ತೀವಿ ನೋಡೋಕ್ಕೆ. ಬೆಳಗ್ಗೆ ಬೇಗ ಎದ್ದುಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಹಾಗೆ ಹೊಟ್ಟೆ ಕೂಡ ತುಂಬ ಹಸಿತಾ ಇತ್ತು, ಬೆಳಗ್ಗೆನೆ ಬೇಗ ಟ್ರಾವೆಲ್ ಮಾಡ್ತಾ ಇದ್ವಲ್ಲ, ಅದಕ್ಕೋಸ್ಕರ ಹೈವೇ ಹತ್ರ ಒಂದಿಷ್ಟು ಪಲಾವು ಮತ್ತು ವಡೆ ಇಡ್ಲಿ ಎಲ್ಲ ತಿನ್ಕೊಂಡ್ವಿ. ಟಿಫಿನ್ ತಿಂದಮೇಲಂತೂ ಟೀ ಬೇಕೇ ಬೇಕು ಫ್ರೆಂಡ್ಸ್. ವಡೆ ಮಾತ್ರ ಸಖತ್ತಾಗಿತ್ತು. ಎಂಥದ್ದು 5 ಸ್ಟಾರ್ ಹೋಟೆಲ್ಗೆ ಹೋದರೂ ಕೂಡ ಈ ಥರದ್ದು ಟೇಸ್ಟ್ ಬರಲ್ಲ, ಹೊರಗಡೆ ತಿಂದಿರೋಷ್ಟು ಟೇಸ್ಟು ನನಗೆ ಹಾಗೆ ಅನಿಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಅಲ್ಲೇ ನಾವು ಟೀ ಕುಡಿದ್ಬಿಟ್ಟು ಹಾಗೆ ಹೊರಟ್ವಿ ಊರು ಮುಟ್ಕೊಂಡಿದ್ವಿ ಫ್ರೆಂಡ್ಸ್. 9:30ಗೆಲ್ಲ ನಾವು ನಮ್ಮ ಮನೆಗೆಲ್ಲ ಸೇರ್ಕೊಂಡ್ವಿ, ಅಂದರೆ ನಮ್ಮ ಅತ್ತೆ ಮನೆಗೆ ಸೇರ್ಕೊಂಡ್ವಿ. ಇದು ನಮ್ಮ ಭಾವನ ಮನೆ, ಅತ್ತೆ ಮಾವ ಎಲ್ಲ ಇಲ್ಲೇ ಇರ್ತಾರೆ. ಸೊ ಯುಗಾದಿ ಹಬ್ಬ ಮಾಡಕ್ಕೆ ನಾವು ಅಲ್ಲೇ ಹೋಗಿದ್ದು. ಈಗ ಯೂಶ್ವಲಿ ನಾವು 3-4 years ಆಯಿತು ಫ್ರೆಂಡ್ಸ್ ಇಲ್ಲೇ, ಅಂದರೆ ನಮ್ಮ ಭಾವನ ಮನೇಲೆ ಯುಗಾದಿ ಹಬ್ಬ ಆಗಿರೋದು. ಅದಕ್ಕಿಂತ ಮುಂಚೆ ನಾವು ಅತ್ತೆ ಮಾವನ ಊರಲ್ಲೇ ಮಾಡ್ಕೊತಾ ಇದ್ವಿ ಯುಗಾದಿ ಹಬ್ಬನ. ಹಾಗೆ ತೇರು ಕೂಡ ಅಲ್ಲೇ ಎಳಿತಾ ಇದ್ರು, ಅಂದರೆ ಬಸವಣ್ಣನ ಪೂಜೆ ಮಾಡಿಬಿಟ್ಟು ತೇರು ಎಳೆಯೋದಿರ್ತಿತ್ತು, ಜಾತ್ರೆ ಆಗ್ತಿತ್ತು ಅಲ್ಲಿ. ಅದಕ್ಕೋಸ್ಕರ ನಾವು ಕೂಡ ಊಟ ಮಾಡಿಕೊಂಡು ಚೆನ್ನಾಗಿ ಊಟ ಆಯಿತು ಫ್ರೆಂಡ್ಸ್, ಅಂದರೆ ಹೋಳಿಗೆ ಊಟ ಆಯಿತು. ನಮ್ಮ ಅತ್ತೆ ವಾರ್ಗಿತ್ತಿ ಇಬ್ಬರು ಕೂಡ ಅಡುಗೆ ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಬ್ಯಾಟಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ನಮ್ಮ ಊರ ಕಡೆ ಹೋಗಿದ್ವಿ. ಆ ಕ್ಲಿಪ್ಪಿಂಗ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಹೆಲ್ದಿ ಆಗಿರುವಂಥದ್ದು ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ, ನೋಡಿಬಿಡಿ. ಇಲ್ಲಿ ಬಂದುಬಿಟ್ಟು ನಾನು ಲಡ್ಡು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಹೆಲ್ದಿ ಆಗಿರುವಂಥ ಲಡ್ಡು, ಯಾರಾದರೂ ತಿನ್ಬೋದು ಫ್ರೆಂಡ್ಸ್, ಚಿಕ್ಕವರಿಂದ ದೊಡ್ಡವ್ರ ತನಕನೂ ತಿನ್ಬೋದು. ವಯಸ್ಸಾಗಿರೋರು ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಫಸ್ಟ್ ಇವಾಗ ತೋರಿಸಿದ್ನಲ್ಲ ಫ್ರೆಂಡ್ಸ್, ತುಪ್ಪ ಹಾಕೊಂಡ್ಬಿಟ್ಟು ಬಾದಾಮು ಎಲ್ಲ ಒಂದೊಂದು ಕಪ್ನಲ್ಲಿ ಪ್ರಪೋರ್ಷನ್ ತೊಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲೇ ಮೆಜರ್ಮೆಂಟ್ ತೊಗೊಳ್ಳಿ. ಬಾದಾಮು ಮತ್ತು ಇದು ಕುಂಬಳಕಾಯಿ ಬೀಜ, ಹಾಗೆ ಕಸಗಸೆ ಅಂದರೆ ಪಾಪಿ ಸೀಡ್ಸ್ ಅಂತಾರಲ್ವ, ಎಲ್ಲನೂ ನೀಟಾಗಿ ತುಪ್ಪದಲ್ಲೇ ಹುರ್ಕೊಳ್ಳಿ ಫ್ರೆಂಡ್ಸ್. ನೋಡಿ ದ್ರಾಕ್ಷಿ ಕೂಡ ಹಾಕಿದ್ದೀನಿ. ಇದಕ್ಕೆ ಕಪ್ಪು ದ್ರಾಕ್ಷಿ ಅಂತಾರೆ, ಇದನ್ನು ಕೂಡ ಹಾಕೊಂಡ್ಬಿಟ್ಟು ಎಲ್ಲ ಒಂದೊಂದೇ ಮೆಷರ್ಮೆಂಟ್, ಅಂದರೆ 1 ಕಪ್ ಮೆಷರ್ಮೆಂಟಲ್ಲೇ ತೊಗೊಂಡಿರೋದು. ಇಲ್ಲಿ ಬಂದುಬಿಟ್ಟು ಕಾಜು ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಇದನ್ನು ಕೂಡ ತುಪ್ಪದಲ್ಲೇ ಹುರ್ಕೊಂಡಿರೋದು. ಇದ್ರ ಜೊತೆಗೆ ಮಖಾನ ಹಾಕೊಂಡಿದ್ದೀನಿ. ಮಖಾನ ಸ್ವಲ್ಪ ಇತ್ತು, ಕರೆಕ್ಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್, 1 ಕಪ್ ಪ್ರಪೋರ್ಷನಲ್ಲಿ. ಇದು ಕಡಲೆ ಬೀಜ, ಆಮೇಲೆ
ಪಿಸ್ತಾ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಪಿಸ್ತಾ ಕೂಡ ಹಾಕೊಳ್ಳಿ, ಸ್ವಲ್ಪ ಸಾಲ್ಟಿನೆಸ್ ಇದ್ರೂ ಕೂಡ ಟೇಸ್ಟ್ ಬರುತ್ತೆ. ಇದು ಎಳ್ಳು, ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಕರಿ ಎಳ್ಳು ಏನು ಬೇಕಿಲ್ಲ, ಯಾವುದಾದ್ರೂ ಒಂದು ಹಾಕೊಂಡ್ರು ನಡೆಯುತ್ತೆ. ಸೊ ಹಾಗಾಗಿ ಬಿಳಿ ಎಳ್ಳು ಹಾಕೊಂಡೆ. ಅದಾದ ನಂತರ ಅದು ಕೂಡ ಹುರ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ. ಇದ್ರ ನಂತರ ನಾನು ಫ್ಲಾಕ್ಸ್ ಸೀಡ್ಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಫ್ಲಾಕ್ಸ್ ಸೀಡ್ಸ್ ಮೇನ್ ಇಂಪಾರ್ಟೆಂಟು, ಹಾಕೊಳ್ಳೇಬೇಕು, ಹಾಕೊಳ್ಳಿ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಅಂಜೂರ ಹಣ್ಣು ಮತ್ತು ಖರ್ಜೂರ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಅಂಜೂರ್ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಸ್ವಲ್ಪನೇ ಹಾಕೊಂಡೆ. ಆಮೇಲೆ ಅಂಜೂರ್ ಹಾಕೊಳ್ಳಿ, ಎಲ್ಲ 1 ಕಪ್ ಪ್ರಪೋರ್ಷನಲ್ಲಿ ಹಾಕೊಳ್ಳಿ. ಇದು ಬಂದ್ಬಿಟ್ಟು ಅಂಟು ಫ್ರೆಂಡ್ಸ್. ಅಂಟಂತ ಕೇಳಿ ಶಾಪಲ್ಲಿ ಸಿಗುತ್ತೆ. ಇದು ಅಂದರೆ ಬ್ಯಾಕ್ ಬೋನಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ತಾರೆ. ಅಣಂತನದಲ್ಲಿ ಉಂಡೆಗಳು ಕೊಡ್ತಾರಲ್ಲ ಫ್ರೆಂಡ್ಸ್, ಕೊಬ್ಬರಿ ಉಂಡೆ, ಅದರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಒಳ್ಳೆಯದು ಇದು. ಅದ್ರ ಜೊತೆಗೆ ಒಣ ಕೊಬ್ಬರಿನೂ ಹಾಕೊಳ್ಳಿ ಫ್ರೆಂಡ್ಸ್. ಒಣ ಕೊಬ್ಬರಿ ತುಂಬ ಇಂಪಾರ್ಟೆಂಟು, ಇದು ಹಾಕೊಂಡ್ರೆ ಒಳ್ಳೆಯದು. ಅದಕ್ಕೋಸ್ಕರ ಒಣ ಕೊಬ್ಬರಿನೂ ಹುರ್ಕೊಂಡಿದ್ದೀನಿ. ಇದನ್ನೊಂದು ಅಂದಾಜು ಮೇಲೆ ಹಾಕೊಳ್ಳಿ. ನಾನು ಆಲ್ಮೋಸ್ಟ್ ಒಂದು 3 ಕಪ್ಸ್ ಅಂತೂ ಹಾಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒಣ ಖರ್ಜೂರು. ಇದನ್ನ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಇಟ್ಕೊಂಡು ನಂತರ ಇದನ್ನ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹೋಳಾಗಿರುತ್ತಲ್ಲ ಅದನ್ನ ಹುರಿಬೇಡಿ, ಯಾಕಂದ್ರೆ ಅದು ಚೆನ್ನಾಗಿ ಹುರಿಯಲ್ಲ. ಅದಕ್ಕೋಸ್ಕರ ಸ್ಲೈಸ್ ಮಾಡ್ಕೊಂಡ್ಬಿಡಿ, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಬೇಗ. ಅದಕ್ಕೋಸ್ಕರ ನಾನು ಹುರ್ಕೊಂಡ್ಬಿಟ್ಟು ಅದನ್ನ 2 to 3 ಬ್ಯಾಚಲ್ಲಿ ನಾನು ಇದನ್ನ ಪೌಡರ್ ಮಾಡ್ಕೊಂಡೆ. ಫೈನ್ ಪೌಡರ್ ಮಾಡ್ಕೊಳ್ಳೇಬೇಡಿ ಫ್ರೆಂಡ್ಸ್, ಇದನ್ನ ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ, ಅಂದ್ರೆ ಚೆನ್ನಾಗಿರುತ್ತೆ. ಲಡ್ಡು ತಿನ್ನುವಾಗ ಬಾಯಲ್ಲಿ ಈ ಏನಿರುತ್ತೆ ತರಿಯಾಗಿರುತ್ತಲ್ವಾ, ಆವಾಗ ಆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ, ಫ್ಲೇವರು. ಅದಕ್ಕೋಸ್ಕರ ಇದನ್ನ ತರಿಯಾಗಿ ರುಬ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕೊಳ್ಳಿ ಫ್ರೆಂಡ್ಸ್. ಅಂದಾಜು ಮೇಲೆ ತುಪ್ಪ ಹಾಕೊಂಡ್ಬಿಡಿ. ನಂತರ ಉಂಡೆ ಕಟ್ಟಕ್ಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇದನ್ನ ಒಂದು 2 to 4 ಸ್ಪೂನ್ಸ್ ನಾನು ಹಾಕೊಂಡಿದ್ದೀನಿ. ನಾನು 4 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ಬಂದ್ಬಿಟ್ಟು ಬೆಲ್ಲದ ಪಾಕ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಕರ್ಗಸ್ ಹಾಕೊಳ್ಳಿ, ಯಾಕಂದರೆ ಅದರಲ್ಲೆಲ್ಲ ಕೆಸರು ಇರುತ್ತಲ್ವ, ಅಂದರೆ ಕಡ್ಡಿ ಅದು ಇದು ಇರುತ್ತಲ್ವ. ಸೊ ಅದಕ್ಕೆ ನಾನು ಕರ್ಗಸ್ ಹಾಕೊಂಡಿದ್ದೀನಿ. ಇದನ್ನು ನಾನು ಯೂಶ್ವಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ಸಿರಪ್ನ ಈ ಹನಿ ಸಿಗುತ್ತಲ್ಲ, ಹನಿ ಕನ್ಸಿಸ್ಟೆನ್ಸಿನಲ್ಲಿ ಈ ಸಿರಪ್ನ ರೆಡಿ ಮಾಡ್ಕೊಂಬಿಡಿ, ಬೆಲ್ಲದ್ದು ರೆಡಿ ಮಾಡ್ಕೊಂಬಿಟ್ಟು ಇದನ್ನು ಡೈರೆಕ್ಟಾಗಿ ಹಾಕೊಂಡ್ಬಿಡ್ಬೋದು, ಟೈಮ್ ಕನ್ಸ್ಯೂಮ್ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಹಾಕೊಂಡ್ಬಿಟ್ಟು ನೆಕ್ಸ್ಟು ಉಂಡೆ ಕಟ್ಬಿಡೋದು ಅಷ್ಟೇ. ಈ ಲಡ್ಡು ಪ್ರಪೋರ್ಷನ್ ಇಷ್ಟೇ ಇರಲಿ ಫ್ರೆಂಡ್ಸ್, ತುಂಬ ದೊಡ್ಡದಾದರೆ ಚೆನ್ನಾಗಿರಲ್ಲ. ಇಷ್ಟೇ ಲಡ್ಡು ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಎಲ್ಲರಿಗೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.